ಪಾರ್ಟಿ CPM ಅದು ಇವತ್ತು ಸೋತೋಗ್ಯದ. ಇವತ್ತು ಕಾಂಗ್ರೆಸ್ ಬಂದ ಸಮಾಧಾನ ಮಾಡ್ಕೊಂಡಿರ್ಬೋದು ನಮ್ಮದು ಬಂತು ಅಂತೇಳಿ. ಆದರೆ ಇವತ್ತು ಆಡಳಿತಾರೂಢ ಪಕ್ಷ 3 EVM ದಮ್ಗಳಿಗೆ ಮಾಡ್ಕೊಂಡದ. ಅದರ ನಂತರ SIR ಇದು ಹೊಸದು ಒಂದು ಸ್ವಲ್ಪ ಚೇಂಜ್ ಮುಗಿದು ಬಿಡುತ್ತೆ. ಮುಂದೆ ಅದರ ಕಾಲಕ್ಕೆ ಈ ಎಲೆಕ್ಷನ್ ಕಮಿಷನರ್ ಸರ್ಕಾರದ ಪರ ಇರುವಂಥದ್ದು. ಮತ್ತು ಇವತ್ತು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಒಂದು ಏನಪ್ಪ ಅಂದ್ರೆ ಕಪಿಮುಷ್ಟಿಯಲ್ಲಿ ಬಂದು ಮುಟ್ಟಿದ್ದು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲಿ ಇನ್ನು ಮುಂದಿನ ದಿನದಲ್ಲಿ ವಿರೋಧ ಪಕ್ಷಗಳು ಗೆಲ್ಲುವುದಂತೆ ಕಷ್ಟ. ಅದಕ್ಕಾಗಿ ಇವತ್ತು ನಾವು ಕೆಳಗೆ ಇಳುವುದಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮೋಸ ಆಗ್ಯದಪ್ಪ ಎಲ್ಲ ಕಡೆ, ಇಲೆಕ್ಷನ್ ತುಂಬ ಭಾಳಷ್ಟು ಗದ್ದಲಾಗ್ಯದ, ನಮ್ಮ ಧರಣೆ ಮಾಡಿದರು, ಹಾಗೆ ಹೀಗೆ ಇವತ್ತು ಟೀಕಾ ಮಾಡ್ತಾ ಇದ್ದಾರೆ. ಆದರೆ ಕೇಳೋರು ಯಾರು ಇವತ್ತು ಅರಣ್ಯ ರೋದನ ಅಂತ ಇವತ್ತು ಅದರ ಸಂವಿಧಾನ ಹಿಡ್ಕೊಂಡು ಇವ್ರನ್ನ ಹನಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಸಂವಿಧಾನ ಪ್ರಕಾರ ಅವ್ರು ಗೆದ್ದಿದ್ದಾರೆ. ಇವತ್ತು ರಿಪೋರ್ಟ್ ಹೋಗಿ ಮುಟ್ಟದ, ಗೆದ್ದು ಎಲ್ಲರೂ ಸರ್ಟಿಫೈ ತೊಗೊಂಡಿದ್ದೀರಿ, ಎಲ್ಲರೂ ಸೋತವರು ಗೆದ್ದವರು. ಈಗ ಅವ್ರು ಯಾರು ಹೇಳಿದವರು ಅವರು CM ಆಗವ್ರನ್ನ ನಾವು ಕೊಡೋದಿಲ್ಲ ಅಂತಂದ್ರೆ ಅಲ್ಲಿ ಕಾನೂನು ಅದ, ತೆಗೆದು ಹಾಕ್ತಾರೆ, ಕಿಕ್ಔಟ್ ಮಾಡ್ತಾರೆ, ಒಳಗೆ ಹಾಕ್ತಾರೆ. ಏನು ಮೋಸ್ಟ್ಲಿ ಅದು ಮಾಡಲಿ ಅಂತ ಇರ್ಬೋದು ಮೋಸ್ಟ್ಲಿ. ಮತ್ತು ಅವರು ಯಾವಾಗಲೂ ಪ್ರತಿಭಟನೆ ಮೂಲಕ ಹೋರಾಟ ಮೂಲಕ ಬಂದಂಥ ನಮ್ಮ ಮಮತಾ ಅವರು ಇವತ್ತು ಅದನ್ನು ರೂಢಿ ಮಾಡ್ಕೊಳ್ಬೋದಾ ಅಂತ. ಅಭಿಷೇಕ್ ಬ್ಯಾನರ್ಜಿ ಸಹಿತ ಇವತ್ತು ಅಲ್ಲಿ ಒಳಗೆ ಏನಾಯಿತು, ಅಲ್ಲಿ ಫುಟೇಜ್ ಕೊಡ್ರಿ ನಮಗೆ, ಇದ್ರದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಇದು ಫೋಟೋಗ್ರಫಿ ಕೊಟ್ರೆ ಹೋಗ್ತಾರನ್ನೆಲ್ಲ ಕೇಳ್ತಾ ಇದ್ದ. ಎಲ್ಲೆಲ್ಲ ಗದ್ದಲಾಗಿದೆ 100 ಸ್ಥಳಗಳಲ್ಲಿ, ಅದನ್ನೆಲ್ಲ ಇವತ್ತು ನಮಗೆ ಕೊಡ್ರಿ, ಏನು ಬದಲಾಯ್ತು, 17 ನಂಬರ್ ಫಾರ್ಮ್ ಎಷ್ಟಾಯಿತು, ಏನಿದ್ದು ಟ್ಯಾಲಿ ಆಗ್ತಾಯಿಲ್ಲ ಅವತ್ತು ನಡಕ ಅನ್ನುವಂಥ ಮಾತುಗಳು. ಅಂದರೆ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆಯನ್ನು ಇವತ್ತು ಎಲೆಕ್ಷನ್ ಕಮಿಷನ್ನ ಇವತ್ತು ಕರ್ಬ್ ಮಾಡ್ತಾರೆ, ಕೈಲಿಟ್ಟುಕೊಳ್ಳೋ ಅಂತ ಅವ್ರು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ನಾವು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಮಮತಾ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಇಂಡಿಯಾ ಸಂಘಟನೆಯ ನೆನಪಾಗ್ತಾಯಿದೆ. ಅದು ಭಾಳ ಸಂತೋಷ ವಿಷಯ. ಎಲ್ಲ ಮುಗಿದ ಮೇಲೆ ನೆನಪಾಯ್ತಲ್ಲ ಇವ್ರಿಗೆ ಅಂತೇಳಿ ಇವತ್ತಿಗೂ